ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಈ ಸೇಲ್ಸ್ ಡೇಟಾವನ್ನ ಅನಲೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಯಾವ ಸೇಲ್ಸ್ ಡೇಟಾ? ನೀವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ರಲ್ಲ, ಅಮೆಜಾನ್ ರಿಟರ್ನ್ ಪಾಲಿಸಿ. ಇದನ್ನೆಲ್ಲ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಲ್ಲ, ಅದರದ್ದು ಸೇಲ್ಸ್ ಡೇಟಾವನ್ನ ಈಗ ಅನಲೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಹತ್ರ ಈ sales.csv ಅಂತ ಒಂದು ಫೈಲ್ ಇದೆ. ಓಕೆ, ಆ ಫೈಲನ್ನ ನಾನೇನ್ ಮಾಡ್ತಾ ಇದ್ದೇನೆ, ಈ ಪಾಂಡಾಸ್ ಲೈಬ್ರರಿ ಇಂದ ನಾನು ಅದನ್ನ ರೀಡ್ ಮಾಡ್ತಾ ಇದ್ದೀನಿ. ಇದು ಪಾಂಡಾಸ್ ಅನ್ನೋದು ಒಂದು ಪ್ಯಾಕೇಜ್. ಈ ಪ್ಯಾಕೇಜ್ ಇಂದ ನಾನು ಯಾವುದೇ ತರವನ್ನ ಡೇಟಾವನ್ನ ರೀಡ್ ಮಾಡಬಹುದು. ಸೊ ಹಾಗಾಗಿ ನಾನು CSV ರೀಡ್ ಮಾಡ್ತಾ ಇದ್ದೇನಲ್ಲ, ಹಾಗಾಗಿ pd.read_CSV ಮತ್ತೆ ಇದು ನಂದು ಫೈಲ್ ನೇಮ್. ಓಕೆ, ಸೊ ಇದನ್ನ ನಾನು ರೀಡ್ ಮಾಡಿದ ತಕ್ಷಣ ನನಗೇನ್ ಸಿಗುತ್ತೆ, ಆ ಡೇಟಾವನ್ನ ರೀಡ್ ಮಾಡಿ ಈ ಹೆಡ್ ಅಂದ್ರೆ ಫಸ್ಟ್ 5 rows ಅನ್ನ ನನಗೆ ಕಾಣಿಸುತ್ತೆ. ಫಸ್ಟ್ 5 rows. ಓಕೆ, ಸೊ ಇದರಿಂದ ನನಗೇನು ಗೊತ್ತಾಗುತ್ತೆ, ಯಾವ್ಯಾವ ಕಾಲಮ್ಸ್ ಇದೆ ಅಂತ. ಓಕೆ, ಸೊ ಯಾವ್ಯಾವ ಕಾಲಮ್ಸ್ ಇದೆ, ಅದರಲ್ಲಿ ಡೇಟಾ ಯಾವ್ಯಾವ ತರದ ಡೇಟಾ ಇದೆ ಅಂತ. ಓಕೆ, ಸೊ ಈಗ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣನೇ ನನಗೇನಾಗುತ್ತೆ, ಆ ಡೇಟಾವನ್ನು ಸಿಗುತ್ತೆ. ಸೊ ಈ ಡೇಟಾವಲ್ಲಿ ನೋಡಿದ್ರೆ ನಿಮಗೆ ಏನ್ ಸಿಗ್ತಾ ಇದೆ? ಸೊ ಇಲ್ಲಿ ನೋಡಿ, ನಿಮಗೆ ಅನ್ನೇಮ್ಡ್ ಅಂತ ಒಂದು ಕಾಲಮ್ ಇದೆ. ಈ ಅನ್ನೇಮ್ಡ್ ಕಾಲಮ್ ನಾಟ್ ಯೂಸ್ಫುಲ್. ಓಕೆ, ಮತ್ತೆ ರೋ ಐಡಿ ಅಂತ ಇದೆ. ಈ ರೋ ಐಡಿ ಇಂದ ನಾನು ಏನಾದರೂ ವಿಶ್ಲೇಷಣೆ ಮಾಡ್ಬೋದಾ? ಇಲ್ಲ. ಸೊ ಇದು ನನಗೂ ಬೇಕಿಲ್ಲ. ಆಮೇಲೆ ಆರ್ಡರ್ ಐಡಿ ಇದೆ. ಆರ್ಡರ್ ಐಡಿ ಅಂದ್ರೆ ಪ್ರತಿಯೊಂದು ಆರ್ಡರ್ಗೆ ಒಂದು ಐಡಿ ಅಂತ ಕೊಡ್ತಾರೆ. ಸೊ ಆ ಆರ್ಡರ್ ಐಡಿ, ಸೊ ಇದು ನನಗೆ ಬೇಕಾ? ಬೇಕಿಲ್ಲ. ಮತ್ತೆ ನನಗೆ ಆರ್ಡರ್ ಡೇಟ್ ಇದೆ, ಅದು ನನಗೆ ಬೇಕಿಲ್ಲ ಅನಲೈಸ್ ಮಾಡ್ಲಿಕ್ಕೆ. ಮತ್ತೆ ಶಿಪ್ ಡೇಟ್ ಇದೆ, ಅಂದ್ರೆ ಯಾವತ್ತದು ಶಿಪ್ ಆಯ್ತು ಅಂತ. ಸೊ ಇದು ನನಗೆ ಬೇಕಿಲ್ಲ. ಹಾಗೆ ಶಿಪ್ ಮೋಡ್ ಇದೆ, ಯಾವ ತರ ಬಂತು, ಸೆಕೆಂಡ್ ಕ್ಲಾಸ್ ಬಂತಾ, ಫಸ್ಟ್ ಕ್ಲಾಸ್ ಅಲ್ಲಿ ಬಂತಾ. ಸೊ ಇದು ನನಗೆ ಸದ್ಯಕ್ಕೆ ಬೇಕಿಲ್ಲ ಅನಲೈಸ್ ಮಾಡ್ಲಿಕ್ಕೆ, ಅಲ್ವಾ? ಸೊ ನನಗೆ ಅನಲೈಸ್ ಮಾಡ್ಲಿಕ್ಕೆ ಏನ್ ಬೇಕು ಅಂತ ನಾನು ನೋಡ್ತಾ ಇದ್ದೀನಿ. ಸೊ ಸಾರಿ, ಹಾಗೆ ನೀವು ನೋಡಿದ್ರೆ ಇಲ್ಲಿ ನೋಡಿ, ನಿಮಗೆ ಬರ್ತಾ ಬರ್ತಾ ನಮಗೆ ಏನ್ ಸಿಗುತ್ತೆ, ಇಲ್ಲಿ ಕಸ್ಟಮರ್ ಏಜ್ ಅಂತ ಸಿಗುತ್ತೆ. ಸೊ ಇಲ್ಲಿ ಕಸ್ಟಮರ್ ಏಜ್, ಇದು ಒಂದು ಇಂಪಾರ್ಟೆಂಟ್ ಫೀಚರ್. ಯಾಕೆ? ನನಗಿನ್ನು ಗೊತ್ತಾಗಬೇಕಾಗಿದೆ ಯಾವ ಏಜ್ ಗ್ರೂಪ್ನವರು ನಮಗೆ ಜಾಸ್ತಿ ನಮಗೆ ರಿಟರ್ನ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ನೋಡ್ಬೇಕಾಗಿದೆ ನನಗೆ. ಓಕೆ, ಮತ್ತೆ ಅವರು ಜೆಂಡರ್ ಫೀಮೇಲಾ ಮೇಲಾ ಅಂತ ನೋಡ್ಬೇಕು, ಅಲ್ವಾ? ದೆನ್ ನನಗೇನ್ ನೋಡ್ಬೇಕು, ಅವ್ರು ರಿಟರ್ನ್ ಮಾಡಿದ್ರ ಇಲ್ವಾ, ಯಾವ ರೀಜನ್ ಅಲ್ಲಿ ಇದ್ರು. ಓಕೆ, ರೀಜನ್ ಅಂದ್ರೆ ವೆಸ್ಟ್, ಈಸ್ಟ್, ಸೌತ್ ಆ ತರ. ಓಕೆ, ಅದಾದ್ಮೇಲೆ ನನಗೆ ಕ್ಯಾಟಗರಿ ಇದೆ, ಸಬ್ ಕ್ಯಾಟಗರಿ ಇದೆ. ಓಕೆ, ಸೊ ಇದೆಷ್ಟೆಲ್ಲ ಡೇಟಾ ಇದೆಯಲ್ಲ, ನನಗೆ ಇಷ್ಟರಲ್ಲಿ ಸ್ವಲ್ಪ ಡೇಟಾ ಮಾತ್ರ ನನಗೆ ಯೂಸ್ ಮಾಡ್ಬೇಕಲ್ವಾ? ಸೊ ನನಗೇನಿದೆ, ಲಾಸ್ಟ್ ಕಾಲಮ್ ಅಲ್ಲಿ ನೋಡಿ, ರಿಟರ್ನ್ಡ್ ಆರ್ ನೋ. ಟ್ರೂ ಅಂದ್ರೆ ಇವರು ರಿಟರ್ನ್ ಮಾಡಿದ್ದಾರೆ ಅಂತ, ಫಾಲ್ಸ್ ಅಂದ್ರೆ ಇವರು ರಿಟರ್ನ್ ಮಾಡಿಲ್ಲ ಅಂತ. ಸೊ ಹಾಗೆ ನೋಡಿ, ಇಲ್ಲಿ ನನಗೆ ಪ್ರಾಫಿಟ್ ಇದೆ. ಓಕೆ, ಸೊ ಇದನ್ನ ವಿಶ್ಲೇಷಣೆ ಹೇಗ್ ಮಾಡೋದು? ಇದರಲ್ಲಿ ಫಸ್ಟ್ ನಮಗೆ ಯಾವ ಕಾಲಮ್ಸ್ ಬೇಕು ಅಂತ ನೋಡ್ಕೋಬೇಕು, ಅಲ್ವಾ? ಸೊ ನಮಗ್ ಬೇಕಾಗಿದ್ದು ಏಜು, ಆಮೇಲೆ ಪ್ರಾಫಿಟ್, ಮತ್ತೆ ಅವರು ಜೆಂಡರ್ ಫಿಮೇಲಾ, ಮತ್ತೆ ಯಾವ ರೀಜನ್ ಅಲ್ಲಿ ಇದ್ರು, ಮತ್ತೆ ರಿಟರ್ನ್ ಮಾಡಿದ್ರ ಅಥವಾ ಇಲ್ಲ, ಇದಿಷ್ಟು ಮಾತ್ರ ನೋಡ್ಬೇಕು, ಅಲ್ವಾ? ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಇಲ್ಲಿ ಈ ಡೇಟಾ ಡಾಟ್ ಲಾಕ್ ಅಂದ್ರೆ ಆ ಕಾಲಮ್ಸ್ ಮತ್ತೆ ಆ ರೋಸ್ ಮಾತ್ರ ಸೆಲೆಕ್ಟ್ ಮಾಡುತ್ತೆ. ಇಲ್ಲಿ ಕೋಲನ್ ಬಿಟ್ರೆ ಅಂದ್ರೆ ಫಸ್ಟ್ ರೋ ಇಂದ ಲಾಸ್ಟ್ ರೋ ವರೆಗೂ ಅಂತ. ಅದಾದ್ಮೇಲೆ ನಾನೇನ್ ಮಾಡ್ತಿದ್ದೀನಿ, ಇಲ್ಲಿ ಕಾಲಮ್ಸ್ ಅನ್ನ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಯಾವ್ಯಾವ ಕಾಲಮ್ಸ್? ನನಗೆ ಕಸ್ಟಮರ್ ಏಜ್ ಬೇಕು, ಜೆಂಡರ್ ಬೇಕು, ಹಾಗೆ ಅವ್ರು ಯಾವ ಸಿಟಿಯಲ್ಲಿ ಇದಾರೆ ಬೇಕು, ಯಾವ ಸಬ್ ಕ್ಯಾಟಗರಿ ತಗೊಂಡಿದ್ದಾರೆ ಬೇಕು. ಸೊ ಇದನ್ನ ನಾನೇನ್ ಮಾಡ್ತೀನಿ, ಡಿಸ್ಕ್ರೈಬ್ ಮಾಡ್ತೇನೆ. ಡಿಸ್ಕ್ರೈಬ್ ಮಾಡಿದಾಗ ನನಗೇನ್ ಸಿಗುತ್ತೆ, ಅದ್ರದ್ದು ಸ್ಟ್ಯಾಟಿಸ್ಟಿಕಲ್ ಡೇಟಾ ಸಿಗುತ್ತೆ. ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಂದ್ರೆ ಅದು ಯಾವ ಮಿನಿಮಮ್ ವ್ಯಾಲ್ಯೂ ಇತ್ತು, ಎಷ್ಟು ಮೀನ್ ವ್ಯಾಲ್ಯೂ ಇತ್ತು, ಅದೆಲ್ಲ ಸಿಗುತ್ತೆ. ಅದೆಲ್ಲ ನಾನು ಸೆಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿಲ್ಲ. ಸೊ ಜಸ್ಟ್ ನಾನು ಡಿಸ್ಕ್ರೈಬ್ ಅಂತ ಹೇಳ್ಬಿಟ್ರೆ ಅದು ಡಿಸ್ಕ್ರೈಬ್ ಮಾಡಿ ಕೊಡುತ್ತೆ. ಸೊ ಅದನ್ನ ನಾನು ಎಕ್ಸಿಕ್ಯೂಟ್ ಮಾಡಿದಾಗ ನೋಡಿ, ಇಲ್ಲಿ ನನಗೆ ಸಿಗ್ತಾ ಇದೆ ಕಸ್ಟಮರ್ ಏಜ್, ಮತ್ತೆ ಅದ್ರದ್ದು ಕೌಂಟ್ ಸಿಗ್ತಾ ಇದೆ. ಕೌಂಟ್ ಅಂದ್ರೆ ಟೋಟಲ್ ಎಷ್ಟು ರೋಸ್ ಇದೆ ಅಂತ. ಸೊ ಇಷ್ಟು ರೋಸ್ ಟೋಟಲ್ ಆಗಿದೆ ಏಜ್ ಅಲ್ಲಿ. ಸೊ ಅದಾದ್ಮೇಲೆ ಮೀನ್ ವ್ಯಾಲ್ಯೂ ನೋಡಿ, ಈ ಮೀನ್ ವ್ಯಾಲ್ಯೂ ಅಲ್ಲಿ 30 ಇಸ್ ದ ಮೀನ್ ವ್ಯಾಲ್ಯೂ. ಅಂದ್ರೆ ವಯಸ್ಸು 30 ಇದೆ, ಯಾರ್ಯಾರು ರಿಟರ್ನ್ ಮಾಡಿದ್ರು ಅಥವಾ ಇಲ್ವೋ, ಯಾರ್ಯಾರು ಟ್ರಾನ್ಸಾಕ್ಷನ್ ಮಾಡಿದಾರಲ್ಲ ಅವ್ರದೆಲ್ಲ ಏಜು 30 ಇದೆ. ಆಮೇಲೆ ನಾನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೋಡ್ಬೇಕಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆ. ಓಕೆ,
ಮತ್ತೆ ಮಿನಿಮಮ್ ಏಜ್ ನೋಡಿ, ಇಲ್ಲಿ ಮಿನಿಮಮ್ ಏಜ್ 18 ಇಯರ್ಸ್ ಇದ್ದವರು ಕೂಡ ನನಗೆ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಹಾಗೆ ನೀವಿಲ್ಲಿ ನೋಡಿ 50%, ಅಂದ್ರೆ ಈ ಡೇಟಾ ಅಲ್ಲಿ 50% ಡೇಟಾ ಅವರೆಲ್ಲರದ್ದು ಏಜು 54%, 50% ಇದ್ದವ್ರದ್ದು ಏಜ್ ಎಲ್ಲ 24 ಒಳಗಡೆನೆ ಇದೆ. ಓಕೆ, ಸೊ ಇಷ್ಟನ್ನು ನೋಡಿದ್ರೆ ನನಗೇನು ಗೊತ್ತಾಗುತ್ತೆ, ಮೆಜಾರಿಟಿ ಆಫ್ ಡೇಟಾ ನನಗೆ 24 ಇಯರ್ಸ್ ಒಳಗಡೆನೇ ಇದೆ. ಓಕೆ, ಹಾಗೆ ಮ್ಯಾಕ್ಸಿಮಮ್ ನೋಡಿ ಇಲ್ಲಿ 63 ಏಜ್ ಇದೆ. 63 ಏಜ್ ಅಂದ್ರೆ ಈ ಏಜ್ ಅವರು ಕೂಡ ಏನೋ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಓಕೆ, ಇದಿಷ್ಟೆಲ್ಲ ನನಗೆ ಡಿಸ್ಕ್ರೈಬ್ ವತಿಯಿಂದ ಗೊತ್ತಾಗುತ್ತೆ. ಬಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಜೆಂಡರ್, ಸಿಟಿ ಮತ್ತೆ ಸಬ್ ಕ್ಯಾಟಗರಿ ನನಗೆ ಗೊತ್ತಾಗ್ತಾ ಇಲ್ಲ, ಇಲ್ಲಿ ಯಾವುದು ಬರ್ತಾ ಇಲ್ಲ ಅಲ್ವಾ? ಯಾಕಿರ್ಬೋದು? ಯಾಕಂದ್ರೆ ನೀವು ಜಸ್ಟ್ ಸ್ವಲ್ಪ ಮೇಲೆ ಹೋಗಿ ನೋಡಿದ್ರೆ ಇಲ್ಲಿ ನೋಡಿ, ಜೆಂಡರ್, ಸಿಟಿ ಇವೆಲ್ಲ ನೋಡಿ, ಜೆಂಡರ್ ಫಿಮೇಲ್ ಅಂತ ಇದೆ, ಅಂದ್ರೆ ಇದು ಅಕ್ಷರ ಇಲ್ಲ. ಓಕೆ, ಇಲ್ಲಿ ಏನಿದೆ ವರ್ಡ್ಸ್ ಇದೆ. ಓಕೆ, ಇವು ನಂಬರ್ಸ್ ಇಲ್ಲ. ಓಕೆ, ಇವೆಲ್ಲ ವರ್ಡ್ಸ್ ಆಗಿದೆ. ಸೊ ಹಾಗಾಗಿ ಅದು ನಮಗೆ ಬರ್ತಾ ಇಲ್ಲ. ಆಮೇಲೆ ನೀವು ರಿಟರ್ನ್ ಅಂತ ನೋಡಿದ್ರೆ, ಈ ರಿಟರ್ನ್ ಟ್ರೂ ಫಾಲ್ಸ್ ಅಂತ ಇದೆ, ಇದು ಕೂಡ ವರ್ಡ್ಸ್ ಅಲ್ಲಿ ಇದೆ. ಓಕೆ, ಹಾಗೆ ನೀವು ಸಿಟಿ ನೋಡಿದ್ರೆ ಅದು ಕೂಡ ನಿಮಗೆ ಇದು ವರ್ಡ್ಸ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ಇವೆಲ್ಲ ವರ್ಡ್ಸ್ ಅಲ್ಲಿ ಇರೋದಕ್ಕೋಸ್ಕರ ನಮಗೆ ಸಿಕ್ಕಿಲ್ಲ. ಈಗ ನಾನೇನ್ ಮಾಡ್ತೇನೆ, ಈ ವರ್ಡ್ಸ್ ಅಲ್ಲಿ ಇರೋದು ಬೇಕಂದ್ರೆ ನಾನೇನ್ ಮಾಡ್ತೇನೆ, ಡಾಟ್ ಡಿಸ್ಕ್ರೈಬ್ ಇನ್ಕ್ಲೂಡ್ ಓ ಅಂತ ಮಾಡ್ತೇನೆ. ಓಕೆ, ಇಲ್ಲಿ ನಿಮ್ಗೆ ಕಾಣಿಸ್ತಿರಲ್ಲ, ಹಾಗಾಗಿ ನಾನು ನೆಕ್ಸ್ಟ್ ಲೈನ್ಗೆ ಹೋಗ್ತೇನೆ. ಸೊ ಇಲ್ಲಿ ನೋಡಿ, ಡಿಸ್ಕ್ರೈಬ್ ಇನ್ಕ್ಲೂಡ್ ಓ ಅಂತ ಮಾಡ್ತೇನೆ. ಇನ್ಕ್ಲೂಡ್ ಓ ಅಂತ ಮಾಡಿದಾಗ ಅವೆಲ್ಲ ಆಬ್ಜೆಕ್ಟ್ ಟೈಪ್ ಎಲ್ಲ ನನಗೆ ಸಿಗುತ್ತೆ. ಓಕೆ, ಇದನ್ನ ರನ್ ಮಾಡಿದಾಗ ನೋಡಿ, ಇಲ್ಲಿ ಸಿಗ್ತಾ ಇದೆ ನನಗೆ ಜೆಂಡರ್, ಸಿಟಿ ಮತ್ತೆ ಸಬ್ ಕ್ಯಾಟಗರಿ. ಈ ಸಿಟಿಯಲ್ಲಿ ನೋಡಿ ನನಗೆ ಲಾಸ್ ಏಂಜಲಸ್ ಅಂತ ಇದೆಯಲ್ಲ, ಇದು ಟಾಪ್ ಅಲ್ಲಿ ಇದೆ. ಅಂದ್ರೆ ಇದು 139 ಸಾಲಿ ನನಗೆ ರಿಪೀಟ್ ಆಗ್ತಾ ಹೋಗಿದೆ. ಓಕೆ, ಅಂದ್ರೆ ಈ 1302ರಲ್ಲಿ ನನಗೆ 139 ಟೈಮ್ಸ್ ಈ ಲಾಸ್ ಏಂಜಲಸ್ ಇಂದಾನೆ ಟ್ರಾನ್ಸಾಕ್ಷನ್ ಆಗಿದೆ. ಓಕೆ, ಮತ್ತೆ ಹಾಗೆ ನೀವು ಇಲ್ಲಿ ಜೆಂಡರ್ ನೋಡಿದ್ರೆ, ಈ ಜೆಂಡರ್ ಅಲ್ಲಿ 2 ಯೂನಿಕ್ ವ್ಯಾಲ್ಯೂ ಇದೆ, ನಮಗೆಲ್ಲ ಗೊತ್ತು, ಮೇಲ್, ಫಿಮೇಲ್, ಇವೆರಡು ವ್ಯಾಲ್ಯೂ, ಯೂನಿಕ್ ವ್ಯಾಲ್ಯೂ. ಓಕೆ, ಹಾಗೆ ಸಿಟಿಯಲ್ಲಿ ನೋಡಿದ್ರೆ ಇದು 185 ಇದೆ. ಸಬ್ ಕ್ಯಾಟಗರಿಯಲ್ಲಿ 17 ಇದೆ. ಅಂದ್ರೆ 17 ತರದ್ದು ಪದಾರ್ಥಗಳು ನಮಗೆ ಸೇಲ್ ಆಗಿದೆ. ಅದರಲ್ಲಿ 209 ಸಾಲಿ ನನಗೆ ಬೈಂಡರ್ಸ್ ಸೇಲ್ ಆಗಿದೆ. ಓಕೆ, ಸೊ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫಿಮೇಲ್, ಈ ಫಿಮೇಲ್ ಅಲ್ಲೂ ಮೆಜಾರಿಟಿ ಫಿಮೇಲ್ ಇದ್ದಾರೆ. ಈ 1302 ಅಲ್ಲಿ 908 ಫಿಮೇಲ್ಸ್ ಇದ್ದಾರೆ. ಓಕೆ, ಅಂದ್ರೆ ಫಿಮೇಲ್ಸ್ ಅವರು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಓಕೆ, ಸೊ ಇದಿಷ್ಟು ನನಗೆ ಗೊತ್ತಾಯ್ತು. ಅದಾದ್ಮೇಲೆ ನಾನೇನ್ ಮಾಡ್ತೇನೆ, ನನಗೆ ಯಾವ್ಯಾವ ಕಾಲಮ್ಸ್ ಇಂಪಾರ್ಟೆಂಟು, ಅಲ್ಲಿ ಕಸ್ಟಮರ್ ಏಜ್, ಕಸ್ಟಮರ್ ಜೆಂಡರ್, ಸಿಟಿ, ಸಬ್ ಕ್ಯಾಟಗರಿ. ಓಕೆ, ಇವನ್ನೆಲ್ಲ ನಾನೇನ್ ಮಾಡ್ತೇನೆ, ಎಕ್ಸ್ ಅಲ್ಲಿ ಸ್ಟೋರ್ ಮಾಡ್ತೇನೆ. ಓಕೆ, ಅಂದ್ರೆ ಇವೆಲ್ಲ ನನಗೆ ಇನ್ಪುಟ್ ಫೀಚರ್ಸ್. ಓಕೆ, ಯಾಕೆ ಇನ್ಪುಟ್ ಫೀಚರ್ಸ್? ಬಿಕಾಸ್ ಇದ್ರ ಡಿಪೆಂಡೆಂಟ್ ಮೇಲೆ ನನಗೆ ರಿಟರ್ನ್ ಆಗಿದೆ ಇಲ್ಲ ಅಂತ ಗೊತ್ತಾಗಿರುತ್ತೆ. ಓಕೆ, ಸೊ ಹಾಗಾಗಿ ನಾನು ವೈ ಅಲ್ಲಿ ಏನ್ ಮಾಡ್ತೇನೆ, ಈ ಡೇಟಾ ಡಾಟ್ ರಿಟರ್ನ್ ಅಂತ ತಗೊಂತೇನೆ. ರಿಟರ್ನ್ ಅಂದ್ರೆ ಅದ್ರ ಲಾಸ್ಟ್ ಕಾಲಮ್. ಓಕೆ, ಲಾಸ್ಟ್ ಕಾಲಮ್ ಇತ್ತಲ್ಲ, ಅದ್ರದ್ದು ಕಾಲಮ್ ಹೆಸರು ರಿಟರ್ನ್ ಅಂತ ಇತ್ತು. ಸೊ ಹಾಗಾಗಿ ನಾನು ಇಲ್ಲಿ ಎಕ್ಸ್ ಮತ್ತೆ ವೈ ಅಲ್ಲಿ ತಗೊಂತೇನೆ. ಮತ್ತೆ ನಾನೇನ್ ಮಾಡ್ತೇನೆ, ಎಕ್ಸ್ ಅಲ್ಲಿ ಏನೇನ್ ಬಂದಿದೆ ಅಂತ ನೋಡೋಣ. ಓಕೆ, ಎಕ್ಸ್ ಅಲ್ಲಿ ಏನೇನ್ ಬಂದಿರುತ್ತೆ, ಅವೆಲ್ಲ ಕಾಲಮ್ಸ್ ಬಂದಿರುತ್ತೆ. ಇಲ್ಲಿ ನೋಡಿ, ಇವೆಲ್ಲ ಕಾಲಮ್ಸ್ ಇದೆ ಇಲ್ಲಿ. ಓಕೆ, ಸೊ ನನಗೆ ಫಸ್ಟ್ 5 ರೋಸ್ ಸಿಗ್ತಾ ಇದೆ. ಓಕೆ, ಸೊ ನಾನೇನ್ ಮಾಡ್ಬೇಕು ಈಗ ಇಲ್ಲಿ ನೀವು ನೋಡಿದ್ರೆ ಏಜು, ಓಕೆ, ಈ ಏಜ್ ಅನ್ನ ನೋಡಿದ್ರೆ ನಿಮಗೆ ಇದು ನಂಬರ್ಸ್ ತರ ಕಾಣ್ತಾ ಇದೆ. ಓಕೆ, ದಿಸ್ ಈಸ್ ಓಕೆ. ಬಟ್ ನೀವು ಜೆಂಡರ್ಸ್ ಅನ್ನ ನೋಡಿದ್ರೆ ಇದು ವರ್ಡ್ಸ್ ಅಲ್ಲಿ ಇದೆ, ಸಿಟಿ ವರ್ಡ್ಸ್ ಅಲ್ಲಿ ಇದೆ, ಸಬ್ ಕ್ಯಾಟಗರಿ ವರ್ಡ್ಸ್ ಅಲ್ಲಿ ಇದೆ. ಸೊ ಇವೆಲ್ಲವನ್ನು ನಾವೇನ್ ಮಾಡ್ಬೇಕು, ನಂಬರ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕು. ಓಕೆ, ಸೊ ಈ ಕನ್ವರ್ಟ್ ಮಾಡ್ಬೇಕು. ಯಾಕೆ ಕನ್ವರ್ಟ್ ಮಾಡ್ಬೇಕು? ಯಾಕಂದ್ರೆ ನಮ್ಮ ಮಷಿನ್ಗೆ ಈ ಕ್ಯಾಟಗರಿಕಲ್ ಡೇಟಾ, ಅಂದ್ರೆ ಈ ವರ್ಡ್ಸ್ ಅಲ್ಲಿರೋ ಡೇಟಾ ನಮಗೆ ಮಷಿನ್ಗೆ ರೀಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮಷಿನ್ ಲರ್ನಿಂಗ್ ಅಲ್ಗೋರಿದಮ್ ಅಲ್ಲಿ ನಾನು ಈ ತರ ಡೇಟಾ ಕಳಿಸ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ನಾನು ಕನ್ವರ್ಟ್ ಮಾಡ್ಬೇಕು, ಕನ್ವರ್ಟ್ ಟು ನ್ಯೂಮರಿಕಲ್ ವ್ಯಾಲ್ಯೂಸ್. ಓಕೆ, ಸೊ ನಾನು ಈಗ ಕನ್ವರ್ಟ್ ಮಾಡ್ಬೇಕಂದ್ರೆ ಒಂದೊಂದು ಕನ್ವರ್ಟ್ ಮಾಡ್ಕೊಂಡು ಕೂತ್ಕೊಳಕ್ಕಾಗತ್ತಾ? ಇಲ್ಲ. ಅದಕ್ಕಾಗಿ ನನಗೆ ಪೈಥಾನ್ ಅಲ್ಲಿ ಫಂಕ್ಷನ್ಸ್ ಇದೆ. ಯಾವ ಫಂಕ್ಷನ್ ಅದು?
ಈ ಡೇಟಾ ಪ್ರಿಪರೇಷನ್ ಅಲ್ಲಿ ನೋಡ್ತಾ ಹೋದ್ರೆ ನಮಗೆ sklearn ಡಾಟ್ ಪ್ರೀ ಪ್ರೊಸೆಸಿಂಗ್ ಅಂತ ಒಂದು ಪ್ಯಾಕೇಜ್ ಇದೆ. ಈ ಪ್ಯಾಕೇಜ್ ಅಲ್ಲಿ ನನಗೆ ಲೇಬಲ್ ಎನ್ಕೋಡರ್ ಅಂತ ಒಂದು ಪ್ಯಾಕೇಜ್ ಇದೆ. ಓಕೆ, ಸೊ ಅದರಲ್ಲಿ ನಾನೇನ್ ಮಾಡ್ತೇನೆ, ಈ ಲೇಬಲ್ ಎನ್ಕೋಡರ್ ಅಲ್ಲಿ ನನಗೆ ಫಿಟ್ ಟ್ರಾನ್ಸ್ಫಾರ್ಮ್ ಅನ್ನೋದು ಒಂದು ಫಂಕ್ಷನ್. ಸೊ ಇಲ್ಲಿ ನಾನೇನ್ ಮಾಡ್ತೇನೆ, ಈ ಲೇಬಲ್ ಎನ್ಕೋಡರ್ ನ ಇಂಪೋರ್ಟ್ ಮಾಡ್ಕೊಂತೇನೆ. ಇಂಪೋರ್ಟ್ ಮಾಡ್ಕೊಂಡು ಈ ಲೇಬಲ್ ಎನ್ಕೋಡರ್ ನ ನಾನು ENC ಅಂತ ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡ್ತೇನೆ. ಸೊ ENC ಅನ್ನೋದು ಏನಾಯ್ತು, ಈಗ ಒಂದು ಫಂಕ್ಷನ್ ಆಯ್ತು. ಈ ಫಂಕ್ಷನ್ ಅಲ್ಲಿ ನಾವು ಏನ್ ಕಳಿಸ್ಬೋದು, ಯಾವ್ಯಾವುದನ್ನ ನಾವು ಕನ್ವರ್ಟ್ ಮಾಡ್ಬೇಕಲ್ಲ. ಸೊ ಕನ್ವರ್ಟ್ ಮಾಡತಕ್ಕಂತ ಕಾಲಮ್ಸ್ ನ ಕಳಿಸ್ಬಿಟ್ರೆ ಸಾಕು. ಸೊ ಈ ಕಾಲಮ್ಸ್ ಅನ್ನ ಕಳಿಸಿ ನಾವು ಅದನ್ನ ಈಕ್ವೇಟ್ ಮಾಡಿದ್ರೆ ಸಾಕು, ಅದು ನನಗೆ ಕನ್ವರ್ಟ್ ಮಾಡಿ ಕೊಡುತ್ತೆ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ, ಸೊ ನಾನೇನ್ ಮಾಡ್ತಾ ಇದ್ದೇನೆ, ಜೆಂಡರ್ ತಗೊಂತಾ ಇದ್ದೇನೆ. ಫಸ್ಟ್ ಜೆಂಡರ್. ಈ ಜೆಂಡರ್ ತಗೊಂಡು ನಾನು ಇಲ್ಲಿ ಜೆಂಡರ್ ಪಾಸ್ ಮಾಡ್ತಾ ಇದ್ದೇನೆ. ಸೊ ನಾನು ಹಾಗೆ ಮಾಡಿದ್ರೆ ಏನಾಗುತ್ತೆ, ಈ ಕಾಲಮ್ಸ್ ಇರುತ್ತಲ್ಲ, ಈ ಜೆಂಡರ್ ಅಲ್ಲಿ ಫಸ್ಟ್ ಜೆಂಡರ್ ಸೆಲೆಕ್ಟ್ ಮಾಡಿದೆ, ಈಕ್ವಲ್ಸ್ ಟು ಮಾಡಿ ನಾನು ಈ ಫಂಕ್ಷನ್ ಅಲ್ಲಿ ಪಾಸ್ ಮಾಡಿದೆ. ಏನ್ ಪಾಸ್ ಮಾಡಿದೆ, ಅಗೇನ್ ಜೆಂಡರ್ ಪಾಸ್ ಮಾಡಿದೆ. ಸೊ ನನಗೇನಾಗುತ್ತೆ, ಈ 0s 1s ತರ ನನಗೆ ಈ ಜೆಂಡರ್ ಕಾಲಮ್ ಅಲ್ಲಿ ರೆಪ್ರೆಸೆಂಟ್ ಆಗುತ್ತೆ. ಓಕೆ, ಸೊ ಹಾಗೆ ನೀವು ನೋಡಿದ್ರೆ ಇಲ್ಲಿ ಸಿಟಿನ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸಿಟಿನೂ ಕೂಡ ನಾನು ಫಿಟ್ ಟ್ರಾನ್ಸ್ಫಾರ್ಮ್ ಯೂಸ್ ಮಾಡಿ ಅದನ್ನ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಸಬ್ ಕ್ಯಾಟಗರಿ ಕೂಡ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವೆಲ್ಲ ಕನ್ವರ್ಟ್ ಮಾಡಿ ಆಮೇಲೆ ನಾನು ಫಸ್ಟ್ 5 ರೋಸ್ ನೋಡಿದ್ರೆ ಏನಾಗುತ್ತೆ, ಆ ಡೇಟಾ ಎಲ್ಲ ಕನ್ವರ್ಟ್ ಆಗಿರೋ ಡೇಟಾ ನನಗೆ ಕಾಣಿಸ್ಬೇಕು ಅಲ್ವಾ. ಸೊ ಈಗ ನೀವು ನೋಡಿ, ಈ ಎಲ್ಲ ಡೇಟಾ ಕನ್ವರ್ಟ್ ಆಗಿದೆ. ಇಲ್ಲಿ ನೋಡ್ತಾ ಹೋದ್ರೆ ಈ ಏಜ್ ಅಂತೂ ನಮಗೆ ಮುಂಚೆನೆ ಕನ್ವರ್ಟೆಡ್ ಇತ್ತು, ಹಾಗಾಗಿ ನಾನು ಏನು ಕನ್ವರ್ಟ್ ಮಾಡಿಲ್ಲ. ಈ ಜೆಂಡರ್ ನೋಡಿ 0 0 0. ಓಕೆ, ಎಲ್ಲೋ ಒಂದ್ ಕಡೆ 1 ಬಂದಿರುತ್ತೆ, ಎಲ್ಲಿ ನಮಗೆ ಮೇಲ್ ಇರುತ್ತೆ ಅಲ್ಲಿ 1 ಬಂದಿರುತ್ತೆ, ಎಲ್ಲಿ ನಮಗೆ ಫಿಮೇಲ್ ಇದೆ ಅಲ್ಲಿ 0 ಬಂದಿದೆ. ಓಕೆ, ಸೊ ಇಲ್ಲಿ ಸಿಟಿ ಕೂಡ ನೋಡಿ, ಫಸ್ಟ್ ಅದು ವರ್ಡ್ಸ್ ಅಲ್ಲಿ ಇತ್ತು, ಈಗ ನಂಬರ್ಸ್ ಅಲ್ಲಿ ಬಂದಿದೆ. ಓಕೆ, 156 173 ಈ ತರ. ಹಾಗೆ ಸಬ್ ಕ್ಯಾಟಗರಿ ನಮಗೆ 17 ತರದ ವಿಧಗಳಿದ್ವಲ್ಲ, ಸೊ ಅದರಲ್ಲಿ ನಮಗೆ 2 13 3 14 ಈ ತರ ನಂಬರ್ಸ್ ಬಂದಿದೆ. ಸೊ ಪ್ರತಿಯೊಂದು ಪದಾರ್ಥಕ್ಕೂ ಒಂದೊಂದು ನಂಬರ್ ಕೊಡ್ತಾ ಹೋಗಿದೆ ಅದು ಆಟೋಮೆಟಿಕ್ ಆಗಿ. ಓಕೆ, ಸೊ ಇದರಲ್ಲಿ ನನಗೇನು ಗೊತ್ತಾಗುತ್ತೆ, ನನಗೆ ಡೇಟಾ ಎಲ್ಲ ಈಗ ಕರೆಕ್ಟ್ ಆಗಿ ಪ್ರಿಪೇರ್ ಆಯ್ತು ಅಲ್ವಾ. ಈ ಪ್ರಿಪೇರ್ ಆದ್ಮೇಲೆ ನಾನೇನ್ ಮಾಡ್ಬೇಕು, ಈ ಡೇಟಾ ಅಲ್ಲಿ ನನಗೆ ಫುಲ್ ಡೇಟಾ ಇರುತ್ತೆ ಈ ತರ. ಸೊ ಈ ಡೇಟಾ ಅಲ್ಲಿ ನನಗೆ ಇದು 100% ಡೇಟಾ ಇದೆ. ಈ 100% ಡೇಟಾ ಅಲ್ಲಿ ನಾನು ಮಷೀನ್ಗೆ ಒಂದು 70% ಕೊಡಬೇಕು, ಅಂದ್ರೆ ಲರ್ನಿಂಗ್ ಮಾಡ್ಲಿಕ್ಕೆ, ಟ್ರೈನಿಂಗ್ ಮಾಡ್ಲಿಕ್ಕೆ 70%, ಒಂದು 30% ಟೆಸ್ಟ್ ಮಾಡ್ಲಿಕ್ಕೆ. ಯಾಕಂದ್ರೆ ನೀವು ಮಷಿನ್ ಮಾಡೆಲ್ ಮಾಡಿದ ತಕ್ಷಣನೇ ಅದನ್ನ ಟೆಸ್ಟ್ ಕೂಡ ಮಾಡ್ಬೇಕಲ್ಲ. ಹಾಗಾಗಿ ನಾನೇನ್ ಮಾಡ್ತೇನೆ, ಇದನ್ನ ಸ್ಪ್ಲಿಟ್ ಮಾಡ್ಕೊಂತೇನೆ. ಈ ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ, ಇದಿಷ್ಟು ಪರ್ಸೆಂಟೇಜು ನಮಗೆ ಟ್ರೈನಿಂಗ್ ಆಗಿ ಹೋಗುತ್ತೆ. ಈ ಟ್ರೈನಿಂಗಿಗಾಗಿ ನಾನು 70% ಕೊಡ್ತೇನೆ ಅನ್ಕೊಳ್ಳಿ. ಮತ್ತೆ ಇನ್ನು ಮುಕ್ಕಿದ್ದು 30% ಏನ್ ಮಾಡ್ತೇನೆ, ಇದನ್ನ ಟೆಸ್ಟಿಂಗಿಗೆ ಕೊಡ್ತೇನೆ. ಓಕೆ, ಸೊ ಹೀಗೆ ನಾನು ಸ್ಪ್ಲಿಟ್ ಮಾಡಬೇಕು. ಈ ಸ್ಪ್ಲಿಟ್ ಮಾಡ್ಲಿಕ್ಕೆ ಕೂಡ ನಾನು ಒಂದೊಂದಾಗಿ ಸ್ಪ್ಲಿಟ್ ಮಾಡ್ಲಿಕ್ಕೆ ಸಾಧ್ಯನಾ, ಸಾಕಷ್ಟು ಡೇಟಾ ಇರುತ್ತೆ, ಸೊ ಅದು ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ಬೇಕು, ನಾನು ಒಂದು ಫಂಕ್ಷನ್ ಯೂಸ್ ಮಾಡ್ಬೇಕು. ಏನದು ಫಂಕ್ಷನ್, ಇಲ್ಲಿ ನೋಡಿ ಏನಾಗುತ್ತೆ, ಈ ಸ್ಪ್ಲಿಟ್ ಮಾಡ್ಲಿಕ್ಕಾಗಿ ನನಗೆ ಪೈಥಾನ್ ಅಲ್ಲಿ ಇನ್ಬಿಲ್ಟ್ ಫಂಕ್ಷನ್ಸ್ ಇದೆ. ಸೊ ಏನದು, ಈಗ ನೋಡಿ sklearn ಮಾಡೆಲ್ ಸೆಲೆಕ್ಷನ್ ಅಂತ ಇದೆ. ಈ ಮಾಡೆಲ್ ಸೆಲೆಕ್ಷನ್ ಅಲ್ಲಿ ನನಗೆ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅಂತ ಇದೆ, ಟ್ರೈನ್ ಅಂಡರ್ಸ್ಕೋರ್ ಟೆಸ್ಟ್ ಅಂಡರ್ಸ್ಕೋರ್ ಸ್ಪ್ಲಿಟ್ ಅಂತ ಇದೆ. ಈ ಫಂಕ್ಷನ್ ಏನ್ ಮಾಡುತ್ತೆ, ಈ ಫಂಕ್ಷನ್ ನನಗೆ ಎಕ್ಸ್ ಮತ್ತೆ ವೈ ನ ತಗೊಳುತ್ತೆ. ಅಂದ್ರೆ ನನಗೆ ಇನ್ಪುಟ್ ಫೀಚರ್ಸ್ ಮತ್ತೆ ಔಟ್ಪುಟ್ ಕಾಲಮ್ ಅನ್ನ ತಗೊಳುತ್ತೆ. ಈ ತಗೊಂಡ ತಕ್ಷಣನೇ ಅದು ಸ್ಪ್ಲಿಟ್ ಮಾಡುತ್ತೆ. ಹೇಗೆ, ನಾನು ಅದಕ್ಕೆ ನಂಬರ್ಸ್ ಕೊಡ್ಬೋದು, ಎಷ್ಟು ಪರ್ಸೆಂಟೇಜ್ ಮಾಡಬೇಕು ಅಂತ. ಕೊಡ್ತಿಲ್ಲ ಅಂದ್ರೆ ಡಿಫಾಲ್ಟ್ ಆಗಿ ಎಷ್ಟು ವ್ಯಾಲ್ಯೂ ಇರುತ್ತೆ ಅಷ್ಟು ವ್ಯಾಲ್ಯೂ ಆಗಿ ಅದು ಸೆಪರೇಟ್ ಆಗುತ್ತೆ. ಸೊ ಸದ್ಯಕ್ಕೆ ನಾನು ಏನು ಡೀಟೇಲ್ಸ್ ಕೊಡ್ತಾ ಇಲ್ಲ, ಡಿಫಾಲ್ಟ್ ವ್ಯಾಲ್ಯೂ ಎಷ್ಟಿದೆ ಅಷ್ಟಾಗ್ಲಿ ಅಂತ ಬಿಡ್ತಾ ಇದೆ. ಓಕೆ, ಸೊ ಈಗ ನಾನೇನ್ ಮಾಡ್ತಾ ಇದ್ದೇನೆ, ಎಕ್ಸ್ ಅಂಡರ್ಸ್ಕೋರ್ ಟ್ರೈನ್, ಎಕ್ಸ್ ಅಂಡರ್ಸ್ಕೋರ್ ಟೆಸ್ಟ್, ವೈ ಅಂಡರ್ಸ್ಕೋರ್ ಟ್ರೈನ್, ವೈ ಅಂಡರ್ಸ್ಕೋರ್ ಟೆಸ್ಟ್. ಅಂದ್ರೆ ಏನಾಗುತ್ತೆ, ಇಲ್ಲಿ ನನಗೆ ಟ್ರೈನಿಂಗ್ ಅಂತ ನೋಡಿದಾಗ ಈ ಟ್ರೈನಿಂಗಿಗೆ ನಾವು 80% ಇಡ್ತಾ ಇದೀವಿ ಅನ್ಕೊಳ್ಳಿ. ಈ 80% ಟ್ರೈನಿಂಗ್ ಇಡ್ತಾ ಇದೀವಲ್ಲ, ಈ ಟ್ರೈನಿಂಗಿಗೆ 80% ಇಡ್ತಾ ಇದ್ದಾಗ ಏನಾಗುತ್ತೆ, ಇದರಲ್ಲಿ ಟ್ರೈನಿಂಗ್ ಡೇಟಾ ಅಲ್ಲಿ ನನಗೆ ಇನ್ಪುಟ್ ಇರುತ್ತೆ ಮತ್ತೆ ಔಟ್ಪುಟ್ ಇರುತ್ತೆ ಅಲ್ವಾ. ಹಾಗೆ ಕೂಡ ಟೆಸ್ಟಿಂಗ್ ಅಲ್ಲಿ ಇನ್ಪುಟ್ ಇರುತ್ತೆ ಮತ್ತೆ ಔಟ್ಪುಟ್ ಇರುತ್ತೆ ಅಲ್ವಾ.
ಸೊ ಈ ಟ್ರೈನಿಂಗ್ ಮಾಡುವಾಗ ನನಗೆ ಇನ್ಪುಟ್ ಮತ್ತೆ ಔಟ್ಪುಟ್ ಬೇಕು. ಸೊ ಅದು ನನಗೆ x_train ಮತ್ತೆ y_train. ಸೊ ಇವೆರಡು ನನಗೆ ಟ್ರೈನಿಂಗಿಗೆ. ಹಾಗೆ ನಾನು ಟೆಸ್ಟಿಂಗ್ ಮಾಡ್ಬೇಕಂದ್ರೆ, ಈ ಟೆಸ್ಟಿಂಗ್ ಮಾಡ್ಬೇಕಂದ್ರೆ ನನಗೆ ಅಗೇನ್ ಅಲ್ಲಿ ಇನ್ಪುಟ್ ಔಟ್ಪುಟ್ ಬೇಕು ಅಲ್ವಾ? ಸೊ ಅದಕ್ಕಾಗಿ ನಾನು ಏನ್ ಮಾಡ್ತೇನೆ, x_test y_test ಅಂತ ತಗೊಂತೇನೆ. ಸೊ ಇವೆಷ್ಟೆಲ್ಲ ನನಗೆ ವೇರಿಯೇಬಲ್ಸ್. ಈ ವೇರಿಯೇಬಲ್ಸ್ ಏನಾಗುತ್ತೆ, ನನಗೆ ಈ ಟೆಸ್ಟ್ ಟ್ರೈನ್ ಸ್ಪ್ಲಿಟ್ ಅಂತ ಕೊಡ್ತೀನಲ್ಲ, ಇಲ್ಲಿ ನಾನೇನ್ ಪಾಸ್ ಮಾಡ್ತಾ ಇದ್ದೇನೆ, ಎಕ್ಸ್ ಮತ್ತೆ ವೈ. ಏನಿದು ಎಕ್ಸ್ ಮತ್ತೆ ವೈ? ಎಕ್ಸ್ ಅಂದ್ರೆ ನಮಗೆ ಎಲ್ಲ ಇನ್ಪುಟ್ ಕನ್ವರ್ಟ್ ಮಾಡಿದ್ವಲ್ಲ ಅದೆಲ್ಲ ಇನ್ಪುಟ್. ವೈ ಅಂದ್ರೆ ನಮಗೆ ರಿಟರ್ನ್ಡ್ ಅಂತ ಬಂದಿದೆಯಲ್ಲ, ಸೊ ಅದು ನಮಗೆ ಔಟ್ಪುಟ್. ಓಕೆ, ಸೊ ಇದನ್ನ ಮಾಡಿದಾಗ ನನಗೇನಾಗುತ್ತೆ, ಎಲ್ಲ ಡೇಟಾ ಸ್ಪ್ಲಿಟ್ ಆಗಿ ಬರುತ್ತೆ. ಓಕೆ, ಸೊ ನಾನು ಇದನ್ನ ರನ್ ಮಾಡಿದ್ರೆ ಸೊ ನನಗೆ ಎಲ್ಲ ಡೇಟಾ ಸ್ಪ್ಲಿಟ್ ಆಗುತ್ತೆ. ಓಕೆ, ಸೊ ನನಗೆ ಎಲ್ಲ ಡೇಟಾ ಸ್ಪ್ಲಿಟ್ ಆಗಿದೆ. ಇದಾದ್ಮೇಲೆ ನನಗೆ ಈ ಎಕ್ಸ್ ಟ್ರೈನ್ ಮತ್ತೆ ವೈ ಟ್ರೈನ್ ಅನ್ನ ನಾನು ಮಷಿನ್ ಮಾಡೆಲ್ಗೆ ಕೊಡ್ಬೋದು ಅಲ್ವಾ? ಸೊ ಇದಿಷ್ಟು ಸ್ನೇಹಿತರೆ ಮಾಹಿತಿ. ಸೊ ಇದರಲ್ಲಿ ನಾವು ಏನೇನ್ ಕಲ್ತ್ವಿ, ಹೇಗೆ ಡೇಟಾವನ್ನ ಅನಲೈಸ್ ಮಾಡಬೇಕು ಮತ್ತೆ ಹೇಗೆ ಡೇಟಾವನ್ನ ಪ್ರಿಪೇರ್ ಮಾಡಬೇಕು, ನಮ್ಮ ಮಷಿನ್ ಲರ್ನಿಂಗಿಗೆ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮಾಡೆಲ್ ಹೇಗೆ ಮಾಡಬೇಕು ಅಂತ ನೋಡೋಣ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.